ಆದರೆ ಶನಿಯ ದೃಷ್ಟಿ ಇರಲಿರುವುದರಿಂದ ಫಲಭಕ್ಷಣ ಸಿಗದು. ಸಹನೆ ಮತ್ತು ದೃಢತೆ ಅಗತ್ಯ. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ, ಆದರೆ ಸಮಯ ತೆಗೆದುಕೊಳ್ಳುತ್ತದೆ. ವ್ಯಾಪಾರದಲ್ಲಿ ಹೊಸ ಪ್ರಯತ್ನಗಳು ಅಥವಾ ಪೈಲಟ್ ಪ್ರಾಜೆಕ್ಟ್ಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ, ಆದರೆ ಹೂಡಿಕೆಯಲ್ಲಿ ಮಿತಿಯನ್ನು ಕಾಪಾಡುವುದು ಅತ್ಯಂತ ಮುಖ್ಯ. ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಮಧ್ಯಮ ಮಟ್ಟದ ಗಳಿಕೆ ಸಂಭವಿಸಬಹುದು. ದಿನದ ವ್ಯಾಪಾರ ಇಂಟ್ರಾಡೇ ಮಾಡಬೇಕೆಂದು ಯೋಚಿಸಬೇಡಿ. ಸತತ ಅಧ್ಯಯನ ಮಾಡಿ ಮತ್ತು ತಾಳ್ಮೆಯಿಂದ ನಿರ್ವಹಿಸಿ. ಪ್ರೀತಿ ವಿಷಯದಲ್ಲಿ ನೀವು ನಿಷ್ಠೆಯೊಂದಿಗೆ ನಡೆದರೆ ಸಹಕಾರ ಸಿಗುತ್ತದೆ. ಆರೋಗ್ಯದಲ್ಲಿ ಗಾತ್ರದ ಆಹಾರ ನಿಯಂತ್ರಣ ಮತ್ತು ಹೈಡ್ರೇಷನ್ ಗಮನದಲ್ಲಿಡಿ. ಅತಿಶಕ್ತಿ ಬೇಕು. ಏಪ್ರಿಲ್ ವೈಯಕ್ತಿಕ ಪರಿಶೀಲನೆ ಮತ್ತು ಕುಟುಂಬ ಜವಾಬ್ದಾರಿ. ಏಪ್ರಿಲ್ ನಿಮ್ಮ ಮನಸ್ಸಿನೊಳಗಿನ ನಿಯಂತ್ರಣ ಮತ್ತು ಕುಟುಂಬದ ಜವಾಬ್ದಾರಿಯ ಕಾಲ. ಹಿರಿಯರ ಆರೋಗ್ಯ ಅಥವಾ ಮನೆಕೂಟದ ಮಾಡಿಕೆಗಳ ಬಗ್ಗೆ ತೀವ್ರ ಗಮನ ಬೇಕಾಗಬಹುದು. ಚಿಕ್ಕ ವಿವಾದಗಳು ಉಂಟಾದರೆ ಶಾಂತವಾಗಿ ಮಾತನಾಡಿ. ಅರ್ಥಪೂರ್ಣ ಸಂವಹನದಿಂದ ಸಮಸ್ಯೆಯನ್ನು ಪರಿಹರಿಸಿ. ನಿಮ್ಮ ತಾರ್ಕಿಕ ಚಿಂತನೆ ಮತ್ತು ಲಾಜಿಕ್ ಶಕ್ತಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ಯೋಗದಲ್ಲಿ ನೀವು ತಂಡದ ನಾಯಕತ್ವ ಪ್ರದರ್ಶಿಸಿದರೆ ಅನುಭವ ಗಳಿಕೆ. ವ್ಯವಹಾರದಲ್ಲಿ ನಿರ್ಧಾರಗಳಾಗುವ ಮುನ್ನ ಕಾನೂನಾತ್ಮಕ ಮತ್ತು ಹಣಕಾಸಿನ ರೇಖೆ ಪರಿಶೀಲಿಸಿ. ಪ್ರೇಮದ ಸಂಬಂಧದಲ್ಲಿ ಪ್ರತಿಯೊಬ್ಬರ ಭಾವನೆಗಳ ಕಡೆ ಗಮನ ಕೊಡಿ. ಕೆಲ ಸಂದರ್ಭಗಳಲ್ಲಿ ತಪ್ಪು ಅನಿಸಿಕೆಯಿಂದ ಗೊಂದಲ ಬರುವುದು. ಆರೋಗ್ಯದ ದೃಷ್ಟಿಯಿಂದ ರಕ್ತದೊತ್ತಡ ಮತ್ತು ಔಷಧಿ ಸಮಯ ಮರೆಯಬಾರದು. ಮೇ ಸೃಜನಶೀಲ ಚಲನೆಗಳು ಮತ್ತು ಪ್ರತಿದಿನದ ಸಾಧನೆ. ಮೇ ತಿಂಗಳು ನಿಮ್ಮ ಸೃಜನಾತ್ಮಕತೆಯ ಕಾಲ. ಹುಟ್ಟುಹಬ್ಬದ ಪರಿಶೀಲನೆ, ಹೊಸ ಐಡಿಯಾಗಳು, ಯೂಟ್ಯೂಬ್ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಉತ್ತಮ ಪ್ರತಿಕ್ರಿಯೆಗಳನ್ನು ಪಡೆಯುವ ಮೆಟ್ಟಿಲು. ವಿದ್ಯಾರ್ಥಿಗಳಿಗೆ ಉನ್ನತ ಗುರಿ ಸಾಧನೆಗೆ ಸುಲಭ. ಉದ್ಯೋಗದಲ್ಲಿ ನಿಮ್ಮ ಪ್ರಸ್ತಾವನೆಗಳು ಇನ್ನೂ ಬಲವಾಗಿ ಗುರುತಿಸಲ್ಪಡುತ್ತವೆ. ವ್ಯಾಪಾರಿಗಳಿಗೆ ಮಾರುಪಚಾರದಲ್ಲಿ ಹೊಸ ಸ್ತರ ಸಿಗಬಹುದು. ಗೃಹಿಣಿಯರು ಮನೆಯಲ್ಲಿಯೂ ಸೃಜನಕಲೆಯ ಮೂಲಕ ಹಣ ಸಂಗ್ರಹದ ಚಟುವಟಿಕೆ ಮಾಡಬಹುದು. ಹ್ಯಾಂಡ್ಮೇಡ್, ಕುಕಿಂಗ್ ಆಧಾರಿತ ಸಣ್ಣ ಬಿಸಿನೆಸ್. ಪ್ರೀತಿ ಜೀವನದಲ್ಲಿ ಸಣ್ಣ ಸಂಭ್ರಮ ಉಂಟಾಗುತ್ತದೆ. ಆರೋಗ್ಯ ಭದ್ರತೆಗಾಗಿ ನಿಯಮಿತ ನಿದ್ರೆ ಮತ್ತು ಆಹಾರದ ಸಮಯ ಪಾಲನೆ ಮುಖ್ಯ.